ಹಾಯ್ ನಮಸ್ಕಾರ. ನಾನು ನಿಮ್ಮ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಪ್ಪು ದ್ರಾಕ್ಷಿಯಿಂದ ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳಿ. ಬೇಸಿಗೆ ಕಾಲ ಹತ್ರ ಬರ್ತಾ ಇರೋವಾಗಲೇ ನಮಗೆ ಏನನ್ನ ಕುಡಿತಾ ಇರಬೇಕು ಅನ್ನಿಸ್ತೈತೆ. ಹೊರಗಡೆ ಇರೋ ಜ್ಯೂಸ್ಗಳು ಅದು ಇದು ಕುಡಿದು ಹಾಳು ಮಾಡ್ಕೊಳಕ್ಕನ ಮನೆಗಿರೋ ಪದಾರ್ಥದಿಂದನೇ ಹೇಗೆ ಪಾನೀಯ ಮಾಡಿಕೊಂಡು ಒಳ್ಳೊಳ್ಳೆ ಪಾನೀಯಗಳು ಮಾಡ್ಕೊಂಡು ಕುಡಿಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಯ್ ನಮಸ್ಕಾರ. ನಾನು ನಿಮ್ಮ ಗೀತಾ. ಇವತ್ತು ನಾನು ಕಪ್ಪು ದ್ರಾಕ್ಷಿಯಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಈ ಕಪ್ಪು ದ್ರಾಕ್ಷಿಯಿಂದ ನಮಗೆ ಎಷ್ಟು ಅನುಕೂಲ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಇದರಿಂದ ನಮಗೆ ದೇಹಕ್ಕೆ ಎಷ್ಟು ನಮಗೆ ಪ್ರೋಟೀನ್ ಬೇಕೋ ಅಷ್ಟು ಇದರೊಳಗೆ ನಮಗೆ ಸಿಗ್ತೈತೆ. ಮತ್ತು ನಿದ್ದೆ ಬರದಿರೋರಿಗೆ ಇದು ರಾಮಬಾಣ. ಅಷ್ಟು ಒಳ್ಳೆಯದು ಈ ಕಪ್ಪು ದ್ರಾಕ್ಷಿ. ಅಂದರೆ ಇದರೊಳಗೆ ಬೀಜ ಇರ್ತೈತೆ. ಆ ದ್ರಾಕ್ಷಿ ಬೀಜ ಇಲ್ಲದಂಥದ್ದಲ್ಲ, ಬೀಜ ಇರೋವಂಥ ದ್ರಾಕ್ಷಿ. ಇದು ಭಾಳ ಮಾರ್ಕೆಟ್ಗಳೆಲ್ಲ ಬುಟ್ಟಿ ಒಳಗೆ ಮಾರ್ತಾ ಇರ್ತಾರೆ ಅಂಥ ದ್ರಾಕ್ಷಿ ಇದು ನಾವು ಮಾಡಿಕೊಂಡು ಈ ಬೇಸಿಗೆ ಕಾಲದೊಳಗೆ ಕುಡಿಯೋದ್ರಿಂದ ತುಂಬ ತಾಕತ್ತು ಕೊಡ್ತಿದ್ದು. ಬನ್ನಿ ಇದು ಫಸ್ಟು ಯಾವ ರೀತಿ ತೊಳ್ಕೊಳೋದು ಅನ್ನೋದು ತೋರಿಸ್ಕೊಡ್ತೀನಿ. ಫಸ್ಟು ಬಿಡಿಸ್ಕೊಂಡು ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ತುಂಬ ಸಿಹಿ ಇದೆ. ಇದಕ್ಕೆ ನಾವು ಸಕ್ಕರೆನೂ ಹಾಕಿಲ್ಲಂದ್ರೂ ನಡೀತೈತೆ. ಇಲ್ಲಾಂದರೆ ಸಕ್ಕರೆ ಬೇಕನ್ನೋರು ಸ್ವಲ್ಪ ಹಾಕ್ಕೊಬೋದು, ಇಲ್ಲ ಸಕ್ಕರೆ ಬೇಡ ಅನ್ನೋರು ಬೆಲ್ಲನೂ ಹಾಕ್ಕೊಬೋದು. ಫಸ್ಟೇ ಸಿಹಿ ಇದೆ. ನಾವು ಫಸ್ಟು 1 kg ಅಷ್ಟು ತೊಗೊಂಡೆ, ಬರೀ 40 ರೂಪಾಯಿ ಕೊಟ್ಟು. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಫಸ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಡೋಣ. ದ್ರಾಕ್ಷಿ ಇದಕ್ಕೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ನಾವು ಈ ರೀತಿಯೊಳಗೆ ಸ್ವಲ್ಪ ಹೀಗೆ ಉಜ್ಕೊಂಡು ತೊಳ್ಕೊಳ್ಳೋಣ. ಯಾಕಂದರೆ ಔಷಧಿ ಹೊಡೆದಿರ್ತಾರಲ್ಲ, ಹಾಗಾಗಿ ಏನನ್ನ ಹುಳ ಗಿಳ ಇದ್ದರೆ ಇಲ್ಲ ಔಷಧಿ ಇದ್ದರೆ ಅದು ಕ್ಲೀನ್ ಆಗ್ತೈತೆ. ಚೆನ್ನಾಗಿ ಈ ಥರ ತೊಳ್ಕೊಂಡು ಒಂದು 10 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಅಂದರೆ ಸೈಡ್ಗೆ ಇಡೋಣ. ಆಮೇಲೆ ಇದನ್ನ ತೆಕ್ಕೊಂಬಿಡೋಣ. ನಿಮಿಷ ಆಗಿದೆ. ಇದನ್ನೆಲ್ಲ ತೆಕ್ಕೊಂಬಿಡೋಣ. ಮಿಕ್ಸಿ ಜಾರಿಗೆ ಹಣ್ಣು ಹಾಕ್ಕೊಂಬಿಡೋಣ. ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಬಿಡೋಣ. ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಬಿಡ್ತೀನಿ. ಈ ಬಟ್ಲೊಳಗೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ 4 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಅಷ್ಟೂ ಬೇಡ, ಒಂದು 3 ಸ್ಪೂನ್ ಸಾಕು. ಆದರೂ ಸ್ವಲ್ಪ ನಿಮಗೆ, ಯಾಕಂದರೆ ಇದೊಂದು 4 ಜನಕ್ಕೆ ಆಗಷ್ಟು ನಾನು ಮಾಡ್ತಿರೋದು, ಹಾಗಾಗಿ ಒಂಚೂರು ಸಕ್ಕರೆ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ ಒಂದು 3 ಹಾಕ್ಕೊತೀನಿ. ಈಗ ಒಂದು ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಒಂದು ಜರಡಿಯಿಂದ ಸಹಾಯದಿಂದ ನಾವು ಒಂದು ಪಾತ್ರೆಗೆ ಜರಡಿ ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ. ನೋಡಿ ಬೀಜ ಎಲ್ಲ ಸೋಸ್ಕೊಂಡಿದ್ದೀನಿ. ಇದು ಫುಲ್ ಬೀಜ. ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ, ಉಯ್ಕೊಳ್ಳೋಣ. ಒಂದು ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಅದ್ರದ್ದು ಹಣ್ಣು ಎತ್ತಿಕ್ಕಿದೆ, ಅದು 1 ಸ್ಪೂನ್ ಹಾಕ್ಕೊತೀನಿ. ನೋಡಿದ್ರಲ್ಲ ಗ್ರೇಪ್ ಜ್ಯೂಸ್ ಯಾವ ಥರ ಮಾಡೋದು ಅಂತ ಹೇಳಿ, ಅಂದರೆ ಕಪ್ ದ್ರಾಕ್ಷಿಯಿಂದ ಜ್ಯೂಸ್ ಯಾವ ಥರ ಮಾಡೋದು ಅಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾನು ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್.